ಆಕಾಶಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಗಜಮುಖದೊಳಗೆ ಗಣಪಗೆ ಚಲ್ವ ಸಿಜದಾವ
ಶಾಂತಾಕಾರಂ ಭುಜಗಶಯನಂ ಪದ್ಮಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನ ಗಮ್ಯಂ. ಆ ಕಾರ್ಯವನ್ನು ಸುಶ್ರುತಗೊಳಿಸಿದ್ದೀರಿ. ದೇವ, ಶ್ರೇಷ್ಠವಾದಂತಹ ಪಾಲನಾ ಕರ್ತವ್ಯಿಸಿದಂತಹ ನೀವು ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನು ತಾಳಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪಾಲಿಸ್ತಾ ಬಂದಿದ್ದೀರಿ. ಸ್ವಾಮಿ, ಈ ಹಿಂದೆ ಜಯ ವಿಜಯರ ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದೀರಿ ಅಂತ ನೀವೇ ಹೇಳ್ತಾ ಇದ್ದೀರಿ. ಈಗ ಹೌದು, ಈಗ ಖಳನಾಯಕನಾಗಿ ಅಸುರರನ್ನು ಸೃಷ್ಟಿಸುವವರು ನೀವೇ, ಕಥಾನಾಯಕನಾಗಿ ಆ ಅಸುರರನ್ನು ಸಂಹರಿಸುವವರು ನೀವೇ ಆಗಿದ್ದೀರಿ. ಜಯ ವಿಜಯರ ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದಾರೆ. ಅಂತಹ ಜಯ ವಿಜಯರ ವಧೆಯನ್ನು ಮಾಡಿ ಹಾಗೆ ನೀವು ಮುಂದೆ ನಿರ್ಮಿಸಿದ ಯಾವುದೇ ನಾಟಕಗಳನ್ನು ಕಂಡು ಆ ನಾಟಕದಲ್ಲಿ ಪಾಲ್ಗೊಳ್ಳಬೇಕೆಂಬ ಆಸೆಯೂ ನಮಗಾಗಿದೆ. ಅದಕ್ಕಾಗಿ ಕೈ ಮುಗಿದು ಕೇಳ್ತಾ ಇದ್ದೇನೆ, ನೀವು ಅನುಭವಿಸುವಂತಹ ಎಲ್ಲ ನಾಟಕದ ದೃಶ್ಯವನ್ನು ಕಂಡು ಸಂತೋಷ ಪಡ್ತೇನೆ ದೇವ. ಕ್ರೀಡಾ ನಾಟಕ ಸೂತ್ರಧಾರಿ. ಹೌದು, ಹಾಗೆಂತ ನಾನು ಒಬ್ಬನೇ ಇರುವುದಲ್ವಲ್ಲ. ಅಲ್ಲ, ನನ್ನ ಸತಿಯರಾದ ನೀವು, ನನ್ನ ಮಕ್ಕಳಾದ ಜಗತ್ತಿನ ಎಲ್ಲ ಜನರು ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ. ಅವರ ಆ ಪಾತ್ರವನ್ನು ಹೇಗೆ ನಿರ್ವಹಿಸುತ್ತಾರೆ ಎಂಬುದರಲ್ಲೇ ಎಲ್ಲವೂ ಇರುವುದು. ಸುಖವೋ ದುಃಖವೋ, ಕಷ್ಟವೋ ನೋವೋ ನಲಿವೋ ಎಂಬಿತ್ಯಾದಿ ಯಾವ ಭಾವನೆಗಳನ್ನು ಅವರು ತಾಳಿದ್ರು ಅದೆಲ್ಲ ಭಗವಂತನಿಗೆ ಸಮರ್ಪಣ ಎಂದು ಭಾವಿಸಿದರೆ ಅವರಿಗೆ ಯಾವತ್ತೂ ಕರ್ಮಬಂಧನ ಉಂಟಾಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ, ದುಷ್ಟರು ಹುಟ್ಟುತ್ತಾರೆ ನನ್ನ ಸಂಕಲ್ಪದಿಂದ, ಶಿಷ್ಟರು ಹುಟ್ಟುತ್ತಾರೆ ನನ್ನ ಸಂಕಲ್ಪದಿಂದ. ಈ ಸಂಘರ್ಷ ಎಂಬುದೇ ತಾನೆ ಸೃಷ್ಟಿಯ ಸೌಂದರ್ಯವನ್ನು ಮತ್ತೆ ಮತ್ತೆ ಹಚ್ಚ ಹಸುರಾಗಿ ಉಳಿಸುವುದು. ರಾತ್ರಿ ಹಗಲು, ಸುಖ ದುಃಖ, ಬಿಳಿ ಕಪ್ಪು, ಈ ದ್ವಂದ್ವಗಳು ಪ್ರಪಂಚದಲ್ಲಿ ಬೇಕೇ ಬೇಕು. ಸೃಷ್ಟಿಯ ಪೂರ್ಣ ರಹಸ್ಯವನ್ನು ಭಗವಂತ ಹೊರಗಿಡಹಿದರೆ ಮತ್ತೆ ಮನುಷ್ಯರಿಗೆ ಏನು ಕೆಲಸ? ಹಾಗೆ ಭಗವಂತನನ್ನು ಪೂರ್ಣ ಮನುಷ್ಯ ಅರ್ಥ ಮಾಡಿಕೊಂಡ್ರೆ ಅವನ ಅನ್ವೇಷಣೆಯೂ ಅಲ್ಲಿ ಉಳಿಯುವುದಿಲ್ಲ. ಆದ್ದರಿಂದ ಅವೆರಡು ಪರಸ್ಪರ ರಹಸ್ಯವಾಗಿಯೇ ಇರಬೇಕು. ಕತ್ತಲೆಯನ್ನು ಹಗಲು ಕಾಣುವುದಿಲ್ಲ, ಹಗಲನ್ನು ಕತ್ತಲೆ ಕಾಣುವುದಿಲ್ಲ. ಇದು ನನ್ನ ನಾಟಕ. ಈ ನಾಟಕದಲ್ಲಿ ನಿಮ್ಮದೂ ಪಾತ್ರ ಉಂಟು. ಆ ಪಾತ್ರವನ್ನು ನೀವು ಸರಿಯಾಗಿ ನಿರ್ವಹಿಸಬೇಕು. ಈಗ ಹಿರಣ್ಯಾಕ್ಷನ ಅಟ್ಟುಳಿ ಬಹಳ ಹೆಚ್ಚಾಗಿದೆ. ಭೂಮಿಯಲ್ಲಿ ಬ್ರಾಹ್ಮಣರು ನೆಮ್ಮದಿಯಿಂದ ಬದುಕುವುದಕ್ಕೆ ಆಗುವುದಿಲ್ಲ. ಅಲ್ಲಲ್ಲಿ ಗೋವಧೆ ಆಗುತ್ತಾ ಉಂಟು. ಅನ್ಯಾಯ ಅನಾಚಾರಗಳು ಎಲ್ಲೆಂದರಲ್ಲಿ ಮೇರೆ ಮೀರಿದೆ. ಹಾಗೆಯೇ ಈ ಪ್ರಪಂಚಕ್ಕಿನ್ನು ಉಳಿಗಾಲವೇ ಇಲ್ವೇ, ಆದಷ್ಟು ಬೇಗ ಪ್ರಳಯ ಆಗಲಿ ಅಂತ ಎಲ್ಲರೂ ಆಶಿಸಬಹುದು. ಹಾಗೆ ಅಂತ ಇದು ಶಾಶ್ವತವಾದ ದುಃಖ ಅಲ್ಲ. ಭಗವಂತ ಖಂಡಿತವಾಗಿಯೂ ಬರ್ತಾನೆ, ಅವರ ಸಂಕಷ್ಟಗಳೆಲ್ಲವನ್ನೂ ದೂರ ಮಾಡುತ್ತಾನೆ. ನಿಮ್ಮ ಪಾತ್ರವನ್ನು ಈ ನಾಟಕ ಹೇಗೆ ನಡೆಯುತ್ತದೆ ಎಂಬಂತಹ ನಿರೀಕ್ಷೆಯಲ್ಲಿ ನೀವು ಇದ್ದುಕೊಳ್ಳಿ. ಸಾಕು ಸಾಕು. ವಿಷಯವಾಗಿ ನೀವು ಮಾತನಾಡುತ್ತಿರುವಾಗ ನೋಡಿ,
ಇನ್ನೊಮ್ಮೆ ನಾನು ವಂದಿಸಿಕೊಳ್ಳುತ್ತಾ ಇರುವುದು. ಯಾಕೆ ಅದು ವಿಶೇಷ ನಮಸ್ಕಾರ? ಕಾರಣ ಇದೆ. ಹ. ಏನಾದರೂ ನೀವೊಂದು ಜಗತ್ತಿನಲ್ಲಿ ನಾಟಕವನ್ನು ಹಮ್ಮಿಕೊಂಡಾಗ ಶ್ರೀದೇವಿ ಹಾಗೂ ಭೂದೇವಿಯರಿಗೆ ವಿಶೇಷವಾದ ಪಾತ್ರವನ್ನು ಕಲ್ಪಿಸಿರುತ್ತೀರಿ. ನನಗೆ ಇನ್ನು ಈ ಪಾತ್ರ ಬೇಡ, ನನಗೆ ಸಾಕಾಗಿ ಹೋಗಿದೆ. ಆದಷ್ಟು ಬೇಗ ಇದಕ್ಕೊಂದು ಮಂಗಳವನ್ನು ಹಾಡಬೇಕು. ಇಷ್ಟು ಬೇಗ ಮಂಗಳ ಆದ್ರೆ ಹೇಗೆ? ಆಗ್ಬೇಕು ಸ್ವಾಮಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನೊಂದವಳು ನಾನು, ಇದರ ಬೆಂದವಳು ನಾನು. ನಿಮಗೆ ಇದೆಲ್ಲ ಅರ್ಥವಾಗದೆ ನೀವು ಕೇಳುತ್ತಿರುವುದಲ್ಲ ಸ್ವಾಮಿ. ಭೂಲೋಕದಲ್ಲಿ ಏನಾಗಿದೆ ಎಂಬುದರ ಬಗ್ಗೆ ನಾನೇನು ಹೇಳಬೇಕಾಗಿಲ್ವಲ್ಲ. ಧನುಜರ ಅಟ್ಟುಳಿ ಅಧಿಕವಾಗಿದೆ. ಅದರಲ್ಲಿ ಹಿರಣ್ಯಾಕ್ಷಿ ಎನ್ನುವಂತಹ ದೂತ ಅವ ಮಾಡುತ್ತಿರುವಂತಹ ಅನ್ಯಾಯ ಸಾಮಾನ್ಯವಾದುದಲ್ಲ. ಬ್ರಾಹ್ಮಣ ಸ್ತ್ರೀಯರನ್ನು ನೋಡಿದಾಗ ಅವರಿಗೆ ಶಿಕ್ಷೆಯನ್ನು ನೀಡುವುದಕ್ಕೆ ಹೋಗುತ್ತಾರೆ. ಅದರಲ್ಲಿಯೂ ಗರ್ಭಿಣಿ ಸ್ತ್ರೀಯರನ್ನು ನೋಡಿದ್ರೆ ಸಾಕು, ನೇರವಾಗಿ ಹೋಗುವುದು, ಅವನ ಗದೆಯಿಂದ ಅವರ ಉದರಕ್ಕೆ ಬಡಿಯುವುದು, ಕೆಳ ಜಾರಿರುವಂತಹ ಭ್ರೂಣವನ್ನು ಎತ್ತಿ ತಿನ್ನುವುದು. ಇಂತಹ ಒಂದು ಅನಿಷ್ಟ ಪಿಂಡ ಭೂಲೋಕದಲ್ಲಿದೆ. ಇದಕ್ಕೆ ಅಂತವರನ್ನು ನಾನು ಹೊತ್ತಿದ್ದೇನೆ. ಹಾಗೆಂದು ಅವನನ್ನು ಶಿಕ್ಷಿಸುವಂತ ಯಾವ ಅಧಿಕಾರ ನನ್ನ ಪಾಲಿಗಿಲ್ಲವಲ್ಲ. ಬ್ರಾಹ್ಮಣರು ಯಾಕೆ ಗಡ್ಡ ಬಿಡ್ತಾರೆ, ಬ್ರಾಹ್ಮಣರು ಯಾಕೆ ತಪಸ್ಸನ್ನು ಮಾಡುತ್ತಾರೆ ಎಂಬಿತ್ಯಾದಿಯಾಗಿ ಅವರನ್ನ ಶಿಕ್ಷೆಗೊಳಿಸುವುದು, ಆಮೇಲೆ ಗೋವುಗಳಿಗೆ ಹಿಂಸೆ ಕೊಡುವುದು. ಒಟ್ಟಿನಲ್ಲಿ ಅವನ ಅಟ್ಟುಳಿ ಒಂದೋ ಎರಡೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾರು ಯಾವುದನ್ನು ಒಳ್ಳೆಯದು ಹೇಳಿದ್ರೆ ಅದು ಅಲ್ಲ ಅಂತ ಹೇಳುದು. ಹೌದು, ನನಗೆ ಗೊತ್ತುಂಟು ಸ್ವಾಮಿ. ಅಂತವರು ಅಧಿಕವಾಗಿರುವಾಗ ನೀವು ಯಾವಾಗ ಮುಕ್ತಾಯಗೊಳಿಸ್ತೀರಿ, ನೀವು ಯಾವಾಗ ಅವನನ್ನು ಕೊಲ್ಲುತ್ತೀರಿ ಇದು ಕಾದು ಕಾದು ಸಾಕಾಗಿ ಹೋಗಿದೆ. ಆದ್ದರಿಂದ ಆದಷ್ಟು ಬೇಗ ಈ ನಾಟಕವನ್ನು ಮುಕ್ತಾಯಗೊಳಿಸಿ ನನಗಿಂದ ಪಾತ್ರಕ್ಕೆ ಅವಕಾಶ ಮಾಡಿಕೊಡಬೇಡಿ. ಶ್ರೀದೇವಿಯ ಹಾಗೆ ನನಗೂ ನಿಮ್ಮ ರನ್ಮಂದಿರದ ಸ್ಥಾನ ಕೊಡಿ ಸ್ವಾಮಿ. ನಾನು ಸುಮ್ಮನೆ ಇರ್ತೇನೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೇನೆ, ಯಾವಾಗ ಏನು ಮಾಡಬೇಕು ಅಂತ. ಸಮಸ್ಯೆ ಏನು ಗೊತ್ತುಂಟು? ಹಾವನ್ನು ಹಿಡಿಯುವುದು ಹೇಗೆ, ಮೃಗಗಳನ್ನು ಬಡಿಯುವುದು ಹೇಗೆ, ಆನೆಯನ್ನು ಹಿಡಿಯುವುದು ಹೇಗೆ, ಇತ್ಯಾದಿ ಇತ್ಯಾದಿ ಅದಕ್ಕದಕ್ಕೆ ಒಂದೊಂದು ಸೂತ್ರಗಳುಂಟಲ್ಲ. ಆತಕ್ಕಂತೆಯೇ ನಾನು ಸಾಗಬೇಕಾಗ್ತದೆ. ಆ ಹಿರಣ್ಯಾಕ್ಷ ವರವನ್ನು ಪಡೆದಿದ್ದಾನೆ. ಅವನ ವರವನ್ನು ಇದ್ದದ್ದನ್ನು ಇದ್ದ ಹಾಗೆ ಇರಿಸಿ ಅವನ ಅವಸಾನವೂ ಆಗಬೇಕಲ್ಲ. ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನು ಯೋಜನೆಯನ್ನು ಇಲ್ಲಿ ರೂಪಿಸ್ತಾ ಇದ್ದೇನೆ. ನೀನೇನು ಯೋಚನೆ ಮಾಡಬೇಕಾಗ್ತದೆ. ಆದ್ರೆ ಕಷ್ಟಪಡುವುದು ನಾನು ತಾನೇ. ನೋಡಿದಿರ ಭೂಲೋಕದ ದುರವಸ್ಥೆ ಇದು. ನೀನು ಕಷ್ಟಪಡುವುದಿದ್ರು ಅದರ ನೋವು ನನಗೂ ಉಂಟು. ನಿನ್ನನ್ನು ಚೆನ್ನಾಗಿರಿಸಬೇಕಾದ್ದು ನನ್ನ ಕರ್ತವ್ಯ. ಯಾಕಂದ್ರೆ ನಿನ್ನನ್ನ ಹೆಂಡತಿದ್ದಾನೆ. ಹೆಂಡತಿ ಕಣ್ಣೀರಿಳಿಸುವಾಗ ಯಾವ ಗಂಡು ತಾನೇ ಮೀಸೆಯ ಮೇಲೆ ಕೈ ಹಾಕಿ ನಗಾಡ್ತಾನೆ ಹೇಳು ಅಲ್ವಾ? ನಿನ್ನ ದುಃಖವನ್ನು ನಾನು ಆದಷ್ಟು ಬೇಗ ದೂರ ಮಾಡ್ತೇನೆ. ನೀನೇನು ಯೋಚನೆ ಕೇವಲ ಹಿರಣ್ಯಾಕ್ಷಿ ಎಂಬ ಒಂದೇ ಒಂದು ತಿಳಿದುಕೊಳ್ಳಬೇಡಿ, ಇನ್ನೆಷ್ಟೋ ಜನ ಇದ್ದಾರೆ. ಮಾನವರಲ್ಲೇ ಈಗ ಅಸುರ ಪ್ರವೃತ್ತಿ ಪ್ರಾರಂಭವಾಗಿದೆ ಸ್ವಾಮಿ. ಭೂಮಿಯನ್ನು ಕಂಡಾಗ ಇದು ನನಗೆ ಇದು ನನಗೆ ಎಂದು ಅಣ್ಣ ತಮ್ಮಿದ್ರೆ ಹಗ್ಗವನ್ನು ಕಟ್ಟಿ ಅಳತೆ ಮಾಡ್ತಾರೆ. ನನ್ನನ್ನೇ ಅಳೆದು ಪಾಲು ಮಾಡಿಕೊಳ್ಳುವುದಕ್ಕೆ ಇವರು ಮನಸ್ಸು ಮಾಡ್ತಾ ಇದ್ದಾರಲ್ಲ. ಇವರ ದುರವಸ್ಥೆಯನ್ನು ಕಂಡು ನನಗೆ ಸಂಕಟವಾಗ್ತಾ ಇದೆ. ಇವರು ಅರಳುವುದು ಮಣ್ಣಿನಲ್ಲಿ, ಇವರು ಹೊರಳುವುದು ಮಣ್ಣಿನಲ್ಲಿ, ಪುನಃ ಮರಳುವುದು ಮಣ್ಣಿಗೆ. ಇಷ್ಟನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಜ್ಞೆ ಅವರಿಗೆ ಇಲ್ಲದೇ ಹೋಯಿತಲ್ಲ ಸ್ವಾಮಿ. ಇನ್ನು ನೀನು ಯಾವುದಕ್ಕೂ ಯೋಚನೆ ಮಾಡಬೇಕಾದಿಲ್ಲ. ಅತ್ಯಂತ ಶೀಘ್ರವಾಗಿ ಆ ಅಸುರರ ನಾಶಕ್ಕೆ ಬೇಕಾದ ಯೋಜನೆಯನ್ನು ನಾನು ಮಾಡ್ತೇನೆ. ನಿಶ್ಚಿಂತಳಾಗಿ
ಊರನ್ನು ಗೆದ್ದು ಆಗ್ಬೇಕು. ಹೀಗೆ ತಿಳಿದಂತ ನಾವು ದಟ್ಟವಾದ ಕಾನೂನು ಸೇರಿ ಬ್ರಹ್ಮದೇವನು ತಪ್ಪಿಸಿದ ಬದಿ ಮೂಲಕ ವೆಚ್ಚಿಸಿ ವರಪ್ರಧಾನಿಗಳಾದೆವು. ನಮ್ಮಣ್ಣ ಹಿರಣ್ಯಾಕ್ಷ ಕಶ್ಯಪು ಸೋನಿತಾಪುರದ ಅಧಿಕಾರಿಯಾದ ಆ ಬಳಿಕ ದೇಶಾಧಿಪಾಲಕ ಯುದ್ಧದಲ್ಲಿ ಬಳಿದು ಕಪ್ಪ ಕಾಣಿಗೆ ಪಡೆಯುವಂತ ಉದ್ದೇಶದಿಂದ ನಾನೇ ದಿಗ್ವಿಜಾತಿಯಾಗಿ ಹೋದೆ. ರಾಣಿ ಪಾಲಕರ ಮುರಿದೆ ಗುಣಗಾರಿಯನ್ನು ಗೆದ್ದ ಹಾಗಾಯಿತು. 4 ಲೋಕವನ್ನು ಗೆದ್ದು ಹಾಗೆ ಉಳಿದಂತ ಸುರಲೋಕವನ್ನು ಗೆಲ್ಲುವಂತ ಉದ್ದೇಶದಿಂದ ಮಕ್ಕಳು ಸ್ವರ್ಗಲೋಕವನ್ನು ಆಡ್ತಾ ಇದ್ದಾರೆ. ಆ ಸುರ ಸಂಪದರ ಬಲಾಗಬೇಕು ಹೀಗೆ ನಮ್ಮ ಅಪೇಕ್ಷೆಯಾಗಿತ್ತು. ಅದರಂತೆ ರಾಕ್ಷಸರ ಬಳಗವನ್ನು ಸೇರಿಸಿ ದೇವವಾಗಿ ಸ್ವರ್ಗಲೋಕವನ್ನು ಸೇರಿದೆ. ದೇವಾದಿ ದೇವತೆಗಳು ಯುದ್ಧದಲ್ಲಿ ತಲೆ ಬಂದಿದೆ. ತಲೆಗೆಲ್ಲ ಹಾರಿ ಹೋದ ಹಾಗೆ ನನ್ನಲ್ಲಿ ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಎಲ್ಲವರು ಹಾರಿ ಹೋಗಿದ್ದಾರೆ. ಸ್ವರ್ಗದ ಸಿಂಹಾಸನ ನಮ್ಮದಾಗಿದೆ. ಏರಿ ಕುಳಿತುಕೊಂಡೆ. ಸ್ವರ್ಗದ ಸಿಂಹಾಸನ ಕುಳಿತುಕೊಂಡ ಸಂದರ್ಭದಲ್ಲಿ ನನಗೆ ಸಮಾಧಾನವಾಯಿತೆ. ನನ್ನ ಭುಜದಲ್ಲಿದ್ದಂತಹ ಶಕ್ತಿ ಅದು ಗಾಳಿಗಾಗಿದ್ದ ಒಬ್ಬತ್ತಾಯಿತು. ದೇವತೆಗಳು ಹೊಡೆದಾಡಿಸಿದ್ದು ಹೀಗಾಗಿ ಯುದ್ಧದಲ್ಲಿ ನನ್ನ ತೋಳಿನ ಶಕ್ತಿ ಎಂಬುದು ಕುಗ್ಗಲಿಲ್ಲ. ಗಳಿಗೆಯಿಂದ ಗಳಿಗೆಗೆ ಕುಗ್ಗುತ್ತಾಯಿತು. ಯುದ್ಧಕ್ಕೆ ಬರುವಂತಹ ಯಾವ ಭಕ್ತರನ್ನು ನಾ ಕಾಣೆ. ಇಷ್ಟು ಹೊತ್ತಿಗೆ ಸುರಮುನಿ ನಾರದ ಬಂದ. ಆ ನಾರದ ಬಂದಾಗ ಒಂದು ಸಲ ಸಾಗಬೇಕು ಅಂತ ಮನಸ್ಸಾಯ್ತು. ಮೂರ್ತಿ ಮುಗಿದು ನಾರದಲ್ಲಿ ಕಾದಾಡಬೇಕು ಅಂತ ಹೋದೆ. ಪಾಪ ಬಡಪಾಯಿ. ಅವನಿಗೆ ಕೈಯಲ್ಲಿ ವೀಣೆ, ಮತ್ತೊಂದು ಕೈಯಲ್ಲಿ ತಂಪೂರಿ ತಾಳ. ಇಷ್ಟೇ ಗೊತ್ತು ಹೊರತು ನಮ್ಮಂತ ಬಡಬಡಾನೆ ಕಾದಾಡೋದಕ್ಕೆ ನಾರದಲ್ಲಿ ಬರ್ತಾರೆ. ಹಾಗೆ ಅಂತ ಅವನನ್ನು ಬಿಡ್ಲಿಲ್ಲ. ನನಗೆ ಕಾದಾಡುವ ಚಟ ಉಂಟು. ಆ ಚಟ ತೀರ್ಬೇಕಿದ್ರೆ ಯಾರಾದ್ರೂ ಬರಬೇಕು, ಇಲ್ಲದೆ ತೋರಿಸಿಕೊಡ್ಬೇಕು. ಹೀಗೆ ಹೇಳಿದಾಗ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾನೆ. ಅಸುರಾಂತಕ ನಾರಾಯಣ. ಅಸುರ ಅಂತಗೊಬ್ಬ ಇದ್ದಂತೆ. ಅಸುರನಾದ ನಮ್ಮ ವಂಶಕ್ಕೆ ವಿರೋಧಿ ಆಗುವ ಇದ್ದಾನಂತಿದ್ರೆ ಅಂತಹ ಪಾಪಿಸನ್ನು ಉಳಿಯು ಕೊಡಬಾರದು ಎಂಬುದರ ತಕ್ಕಿದ್ದ ನನ್ನ ಹೆಸರು ಕೇಳಿದ ತಕ್ಷಣದಲ್ಲಿ ಎಲ್ಲಿಯೋ ಮೋಸದ ಅಂತ ನಾರಾಯಣ ಅಡಗಿ ಕುಳಿತುಕೊಂಡಿದ್ದಾರೆ. ಹೀಗೆ ನಾರದ ಸೂಚಿಸಿದ ಎಲ್ಲೆಲ್ಲ ತೋರಿಸಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಸಿರಿಯು ಧರೆಯು ಸತಿಯರ ಆತಗೆ ಇಬ್ಬರು ಹೆಂಡತಿಯರು ಹರಾದೇವಿ ಮತ್ತು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಯಾವಾಗಲೂ ಅವನ ಒಡಲಲ್ಲೇ ಮನೆ ಮಾಡಿಕೊಂಡಿರ್ತಾಳೆ. ಭೂದೇವಿ ಹಾಗಲ್ಲ, ಭೂಮಿಯಲ್ಲೇ ಇರ್ತಾಳೆ. ಹಾಗೂ ಆ ಭೂಮಿ ದೇವಿಯನ್ನು ಪಾಲಿಸು, ಅವನಿಗೆ ಹಿಂಸೆ ಕೊಡು. ಹೆಂಡತಿಯ ಮಾನರಕ್ಷೆ ಮಾಡುವಂತಹ ಒಬ್ಬ ಗಂಡ ಹೌದುದಿದ್ರೆ ಅವ ಒಂದೇ ಬರ್ತಾನೆ. ಆ ಗಳಿಗೆ
ಕೈಯಲ್ಲಿ ನಿನ್ನ ತೋಳತೀನ ಬಿಡಿಸ್ಕೋ, ನಾರಾಯಣನ ಸರ್ವನಾಶ ಮಾಡು. ಹೀಗೆ ನಾರದ ಉಪದೇಶವಾಯಿತು. ನಾರದರ ಉಪದೇಶವನ್ನು ಸ್ವೀಕರಿಸಿದ್ದೇನೆ. ಇನ್ನೇನಾಗಬೇಕು? ಈ ಭೂಮಿಗೆ ನನ್ನ ಕೈಯಲ್ಲಿದ್ದ ಆಯುಧಂತ ಹೊರಟ ನಿಲ್ಲೋ ನಿಲ್ಲೋ, ಅಲ್ಲೇ ನಿಲ್ಲೋ. ಎಲ್ಲಿ ಮುಂದೆ ಹತ್ತಿ ಅಲ್ಲೇ ನಿಲ್ಲು. ಹೆಜ್ಜೆಯನ್ನು ಮುಂದೆ ಹೆದರು. ನೀನ್ ನಗುವುದು ಯಾಕೆ? ನಗುವುದು ಸಹಜದ ಧರ್ಮ. ನಗಿಸುವುದು ನಗಿಸುವುದು ಸಹಜದ ಎಲ್ಲಿಗೆ? ನಗಿಸುತ್ತಾ ಬಾಳುವುದು ಅತಿಶಯದ ಧರ್ಮ. ನಿನ್ನದ್ದು ಯಾವ ಧರ್ಮ? ನನ್ನದು ನಿನ್ನನ್ನು ನೋಡುವುದು ಒಂದು ಧರ್ಮ, ನಿನ್ನಲ್ಲಿ ಮಾತಾಡಿಸುವುದು ಒಂದು ಧರ್ಮ, ಸನಿಹಕ್ಕೆ ಬರುವುದು ಒಂದು ಧರ್ಮ, ಆ ಬಳಿಕ ನಿನ್ನನ್ನು ಹತ್ತಿರಕ್ಕೆ ಕರೆಯುವುದು ಒಂದು ಧರ್ಮ, ಭೀತಿಯಿಂದ ಓಡಿಸುವಂತಹ ನಿನ್ನನ್ನು ನೀತಿ ಮಾತುಗಳಿಂದ ಹೋಲಿಸಿಕೊಳ್ಳುವುದು ಒಂದು ಧರ್ಮ. ಎಲ್ಲಿಗೆ? ಇದನ್ನೆಲ್ಲ ಕೇಳುವುದು ನೋಡುವುದು ನನ್ನ ಪ್ರಾರಬ್ಧ ಕರ್ಮ. ಹಾಗೆನಿಸ್ಬೇಡ. ನೀನು ನನ್ನನ್ನು ನೋಡ್ಬೇಕಾದ್ರೆ ಬಹುಜನ್ಮದಲ್ಲಿ ಮಾಡಿದ ಪೂರ್ವ ಜನ್ಮದ ಧರ್ಮ. ಬರಬೇಡ. ಅಲ್ಲ ನೀನು ಯಾರು ನಿನ್ನನ್ನು ತಿಳಿದುಕೊಳ್ಳಲೇಬಹುದು. ಯಾಕೆ ಬಲ್ಲಿಯ? ಯಾಕೆ? ನೀನಾಡುವಂತಹ ನುಡಿಯಿಂದ, ನೀನು ನಡೆಯುವಂತಹ ನಡೆಯಿಂದ, ನೀ ಮಾಡುತ್ತಿರುವಂತಹ ಅಭಿನಯದಿಂದ, ನೀನು ಕುಡಿಯುತ್ತಿರುವ ರೀತಿಯಿಂದ ನೀನೊಬ್ಬ ರಕ್ಕಸ ಹೌದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ದೇವರಾಣೆಗೌದು ಹೌದು. ಇಲ್ಲದಿದ್ರೆ ಬೇರೆಯವರಿಗೆ ಆ ರೀತಿ ಕುಣಿಯುವುದಕ್ಕೆ ಸಾಧ್ಯ ಉಂಟೇನು? ಕೇವಲ ರಕ್ಕಸ ಮಾತ್ರ ಅಲ್ಲ, ನೀನೊಬ್ಬ ವೀರನಾಗಿದ್ದೀಯ, ನೀನೊಬ್ಬ ಶೂರನಾಗಿದ್ದೀಯ. ಭೂಮಂಡಲದಲ್ಲಿ ನಿನ್ನಷ್ಟು ಸಾಹಸವನ್ನು ಮಾಡುವವರು ಇಲ್ಲೇ ತನಕ ಯಾರು ಹುಟ್ಟಲಿಲ್ಲ, ಭವಿಷ್ಯದಲ್ಲಿ ಯಾರು ಹುಟ್ಟಲಿಕ್ಕಿಲ್ಲ. ಅಂತಹ ಒಂದು ವ್ಯಕ್ತಿತ್ವ ನಿನ್ನದ್ದು. ಆದ್ರೆ ನಿನ್ನ ಸಾಹಸ ಎನ್ನುವುದು ಯಾರಲ್ಲಿ ತೋರಿಸಬೇಕು? ಅಬಲೆಯಾದ ಇನ್ನೊಬ್ಬರಲ್ಲಿ ನಿನ್ನ ಸಾಹಸವನ್ನು ಮೆರೆಸುವುದೇ ಇದು ಧರ್ಮವಲ್ಲ, ಇದು ಸರಿಯಲ್ಲ. ಇದನ್ನು ತೋರಿಸಬೇಕಾಗಿದ್ದು ಯಾರಲ್ಲಿ? ಗಂಡಸರಲ್ಲಿ, ನಿನ್ನಷ್ಟೇ ವೀರರಲ್ಲಿ, ನಿನ್ನಷ್ಟೇ ಯೋಗ್ಯತಾವಂತರಲ್ಲಿ. ಅದನ್ನು ಬಿಟ್ಟು ಅಬಲೆಯಾದ ನನ್ನ ಮೇಲೆ ಕರುಣೆಯನ್ನು ತೋರದೆ ನಿನ್ನ ಸಾಹಸವನ್ನು ಮೆರೆಸುತ್ತಾ ಇದೆಯಲ್ಲ, ಇದು ಸರಿಯೇನು? ನನ್ನಲ್ಲಿ ಯಾಕೆ ಈ ರೀತಿ ನಿನಗೆ ಕರುಣೆ ಇಲ್ಲ? ನನ್ನ ಬಗ್ಗೆ ನಿನಗೆ ದಯವಿಲ್ಲವೇ?
ಸೇರಿದೆ. ನಾನು ಒಂದು ಪಶುವಾದೆ ಅಂತಹ ಸಂದರ್ಭದಲ್ಲಿ ಪಶುಗಳ ಸಮೂಹ ವಧೆಯನ್ನು ಯುದ್ಧ ಮಾಡಿಬಿಟ್ಟ. ಆಮೇಲೆ ಋಷಿ ಪತ್ನಿಯರ ಪಂಗಡವನ್ನು ಸೇರಿಕೊಂಡು ಎಲ್ಲಾ ಋಷಿ ಪತ್ನಿಯನ್ನು ಕೊಂದು ಬಿಟ್ಟಲ್ಲ. ಬ್ರಾಹ್ಮಣ ಹೆಂಗಸನ್ನು ಕೊಂದ ದೋಷವನ್ನು ತಟ್ಟದೇ ಇರ್ತದೆ. ಏನು ಮಾಡಲಿ? 14 ಲೋಕದ ತನ್ನ ಪ್ರಯಾಣವಾಯಿತು. ಉಳಿದಿರುವುದು ಒಂದೇ ಒಂದು ದಾರಿ. ಅದುವೇ ರಸಾತ್ನಲ್ಲಿ ಸ್ವಲ್ಪ ಬೆಳಕು ಕಾಣಿಸುತ್ತಾ ಇದೆಯಲ್ಲ, ಅದನ್ನು ಅನುಸರಿಸಿಕೊಂಡು ಅದರ ಒಳ ಪ್ರವೇಶ ಮಾಡಿಬಿಡ್ತೇನೆ ನೋಡೋಣ. ನಾನು ನೋಡ್ತಾ ಇದ್ದ ಹಾಗೆ ಗೋದೇವಿ ನನ್ನ ಕಣ್ಣು ತಪ್ಪಿದೆ. ಗೋವುಗಳ ಮಂದಿಯನ್ನು ಸೇರಿಕೊಂಡು ಆ ಗೋವುಗಳನ್ನು ಒಂದೊಂದನ್ನೇ ಕತ್ತರಿಸಿದೆ. ತಿರುಗಿ ನೋಡಿದ ಮಕ್ಕಳ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ. ಆ ಶಿಶುಗಳನ್ನು ಈ ನೋಡಿ ಬಾಳೆ ನೋಡಿ ಬ್ರಾಹ್ಮಣರು ಆ ಬ್ರಾಹ್ಮಣ ಕರೆಯಲು ಬೃಂದಾವನನ್ನು ಸೇರಿಕೊಂಡಿದ್ದಾಳೆ. ನನ್ನ ಕಾಲಿಂದ ಮತ್ತೆ ಮತ್ತೆ ನೋಡ್ತಾ ಇದ್ರೆ ಅದು ಭೂಮಿ ದೇವಿ ಸಾಕಾಗಿ ಹಿಡಿದಿದ್ದಾಳೆ. ಎಲ್ಲಿಗೆ ಹೋದ್ರೂ ಬಿಡುದಿಲ್ಲ.
ನನಗೇನು ಅಂತ ಕರ್ಮ. ಆದರೆ ಆಹಾರ ತುತ್ತಾಗಿ ನಿನ್ನ ಗಂಟಲಲ್ಲಿ ಇಳಿಯುವವನಾರಲ್ಲ, ವಿಷದ ತುತ್ತಾಗಿ ಇಳಿದೆ ಮಾರಿಯಬ್ಬ. ಇನ್ನು ನಾನು ಮಾಡ್ತೇನೆ. ನಾನು
ಕೈಯಲ್ಲಿ ಎಳ್ಕೊಂಡು ಹೋಗುವುದಕ್ಕೆ ಬಂದೆ ನೀನು ಅಲ್ಲ ನಾರಾಯಣ ಏ ನಿನ್ನ ನಡೆಸಿಕೊಂಡಿದ್ದೆ ಮಡದಿಯ ಮಹಾಲಕ್ಷ್ಮಿ ಬೇಕಾಗಿ ಹೆಚ್ಚಿಗೆ ರೂಪವನ್ನು ನಡೆಸಿಕೊಂಡು ಬಂದಿದ್ಯಾ ಮಾತಿನ ಎದುರಿಗೆ ನಿನ್ನ ನಿಜವಾದ ರೂಪವನ್ನು ತೋರಿಸಕ್ಕೆ ಹೆಚ್ಚಿಗಾಗಿ ಬಂದಿಯಾ ಯಾಕೆ ಸಹ ಅಂದಿ ನನ್ನ ಹಲ್ಲಿಗೆ ಹಲ್ಲು ತಾಗದಿರ್ತೇನೆ ಒಂದು ಹಾಗೆ ಆಡ್ತಾ ಇದ್ದಾರೆ ಬ್ರಹ್ಮನನ್ನು ತಪಸ್ಸಿನ ಮೂಲಕ ರಚಿಸಿ ಅವರಿಂದ ಬೇಕಾದಂತಹ ಒಡೆದು ಪಡೆಯುವ ನೀನು ಫಲದಿಂದ ನೀನು ಅಹಂಕಾರಿಯಾದೆ ಸದ್ಗುಣ ಸತ್ಸಂಪನ್ನ ನೀನಲ್ಲ ಸದಾಪಕಾರ ಮಾಡಬೇಕಾದವ ನೀನು ಅಧರ್ಮದಿಂದ ಮುಂದುವರಿದ ಸ್ವಾಮಿಗಾಗಿ ತಕ್ಕುದಾದಂತಹ ಶಿಕ್ಷೆಯನ್ನು ನಿನ್ನ ಅಯ್ಯ ಧನುಜ ನಟ್ಟುಳಿಯನ್ನ ನೊಂದವಳು ನಾನು ಬಹಳ ನೊಂದಿದ್ದೀಯ ಅವನ ಉಪಟಳವನ್ನು ಕಣ್ಣು ಧಾರಾಕಾರವಾಗಿ ಸುರಿಯುತ್ತಾ ಇದೆ ದುಷ್ಟನಾದಂತಹ ಹಿರಣ್ಯಾಕ್ಷ ನಿನ್ನ ತೆರಗಿಗೆ ಕೈಯಿಕ್ಕಿ ನಿನ್ನ ಮಾನಭಂಗಕ್ಕೆ ಪ್ರಯತ್ನವತ್ತವ ಇನ್ನು ಅಳಿದು ಹೋಗಿದ್ದಾನೆ ಲೋಕಕ್ಕೆಲ್ಲ ಶಾಂತಿ ಉಂಟಾಗಿದೆ ನೋಡು ನೋಡು ಇದಕ್ಕೆ ಸಾಕ್ಷಿಯಾಗಿ ಆ ಋಷಿ ಮುನಿಗಳೆಲ್ಲ ನನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಮೇಲಿನಲ್ಲಿದ್ದಂತಹ ದೇವತೆಗಳೆಲ್ಲ ಶಿವಭಕ್ತಿಯನ್ನು ದೊರೆಯುತ್ತಾ ಇದ್ದಾರೆ ಸತೀಮಣಿ ಇನ್ನು ಮುಂದೆ ನೀನು ದುಃಖ ಪಡಬೇಕಾದಂತಹ ಅಗತ್ಯವಿಲ್ಲ ನಿನ್ನನ್ನು ನೋಡಿದಾಗ ಒಮ್ಮೆ ಆಲಿಂಗಿಸಬೇಕು ಎಂಬ ಇಚ್ಛೆಯಾಗಿದೆ ಒಂದು ಆಲಿಂಗನ ಕೊಡು ಎಷ್ಟು
ಲೋಕ ಕಂಟಕ ನದು ಒಂದಾಯಿತು ನನ್ನ ಅರಸ ನನ್ನ ಮಾನ ರಕ್ಷಣೆಗಾಗಿ ಸಜ್ಜನರ ರಕ್ಷಣೆಗಾಗಿ ನೀವೇ ರೂಪವನ್ನು ಧರಿಸಿ ಆ ಲೋಕಕಂಟಕನಾಗಿರುವಂತಹ ಹಿರಣ್ಯಾಕ್ಷನ ಆಸುವನ್ನು ನೇಗಿದ್ದೀರಿ. ನಿನಗೆ ಹೇಸಿಗೆ ಆಗುತ್ತಾ ಇದೆ. ನಿಮ್ಮ ಧರ್ಮ ಪತ್ನಿಯಾಗಿರುವಂತಹ ನಾನೇ ಭಯಪಡುತ್ತಿರುವ ನೀನು ಜಗತ್ತಿನ ಜನರ ಅವಸ್ಥೆಯನ್ನು ಪ್ರಭು ಪತಿ ಹೇಗೆ ಇರಲಿ ಅದನ್ನು ಕಂಡು ಭಯಪಡಬೇಕಾದಂತ ಅಗತ್ಯವಿಲ್ಲ. ಹೇಸಿಗೆ ಮಾಡಲು ಬಾರದು. ಸತೀಮಣಿ ರಮಣ, ಸೂಕರ ರೂಪ ಧರಿಸಿದ್ದೇನೆ. ಇದು ಭೀಕರವಾಗಿದೆ. ಭೀಕರವಾಗಿ ಇದೆ. ಯಾಕಾಗಿ ಧರಿಸಿದ್ದೇನೆ ಇದು ನಿನಗೆ ಚೆನ್ನಾಗಿ ಗೊತ್ತಿದೆ. ಅದು ಗೊತ್ತಿದೆ. ಲೋಕಕಂಟಕನಾದಂತಹ ಹಿರಣ್ಯಾಕ್ಷ ದೇವರ ವರವನ್ನು ಪಡೆದದ್ದೇ ಹಾಗೆ. ಆ ಪ್ರಸಂಗ ದಿನವೊಂದಕ್ಕೆ 100 ಹಂದಿ ತಿನ್ನುತ್ತೇನೆ. 101 ಸಾವು ಖಂಡಿತ. ನಾನು 101ನೇ ಹಂದಿಯಾಗಿ ಬಂದದ್ದು. ಈಗ ನೀನು ಈ ರೀತಿ ಹೇಳುವುದು ಸರಿಯಲ್ಲ ಎಂಬ ಹಾಗೆ ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಸ್ವಾಮಿ, ಅವನನ್ನು ಕೊಲ್ಲುವ ಪ್ರಸಂಗದಲ್ಲಿ ಈ ವೇಷ ಬೇಕಿತ್ತು, ಅದು ಮುಗಿದಾಯಿತು. ಇನ್ನು ಈ ವೇಷ ನಿಮ್ಮದು ಯಾಕೆ ಬೇರೆ ಇದು ನೋಡಿ. ಇನ್ನೂ ಸ್ವಲ್ಪ ಕೆಲಸ ಇದೆ. ಎಲ್ಲಿ? ಸ್ವಲ್ಪ ಪ್ರಸಂಗ ಬಾಕಿ ಉಳಿದಿದೆ. ಅದಕ್ಕಾಗಿ ನಾನು ಹೀಗೆ ಇದ್ದೇನೆ. ಯಾಕೆ? ಊರಮೇ, ರಮಣ, ನಿನ್ನನ್ನು ನೋಡಿದ ಮೇಲೆ ನನಗೆ ವೈಕುಂಠ ಸೇರುವಂತಹ ಇಚ್ಛೆ ಇಲ್ಲ. ಯಾಕೋ ಏನು ಒಂದು ರೀತಿ ಆಗುತ್ತಾ ಇದೆ. ಬಾಹುಗಳು ಸಂಕಟ ಅಲ್ಲ, ಸಂಕಟವೂ ಅಲ್ಲ, ಮತ್ತೊಂದು ಅಲ್ಲ. ಆ ಕಾಮ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಅಶೋಕ, ಚೂತ, ನವಪಲ್ಲಕ, ನೀಲೋತ್ಸವ ಮುಂತಾದ 5 ಬಾಣಗಳನ್ನು ಕೂಡ ಒಮ್ಮೆಲೆ ನನಗೆ ಪ್ರಯೋಗಿಸಿದ್ದಾನೆ. ನನ್ನ ಮಗ. ಹೌದು, ಏನು ಮಾಡೋಣ? ಮಗನಿಗೆ ಎಷ್ಟು ಹೇಳಿದ್ದೇನೆ, ಬಾಣ ಬಿಡಬೇಡ ಮಗ, ನಾನು ಹೋದಲ್ಲೆಲ್ಲ ಬಹಳ ಕಷ್ಟವಾಗ್ತದೆ ನನಗೆ ಮತ್ತೆ ವೈಕುಂಠವನ್ನು ಸೇರುವುದಕ್ಕೆ ಅಂತ. ಆದ್ರೆ ಮಗ ಕೇಳಬೇಕಲ್ಲ, ಅಪ್ಪನ ಮಾತನ್ನು ಮೀರಿ ನಾನು ಮುಂದುವರಿಯುತ್ತೇನೆ, ನನ್ನ ಆಡಳಿತದ ಲೋಕದಲ್ಲಿ ನಡೆಯಬೇಕು ಎಂಬ ಇಚ್ಛೆಯನ್ನು ಹೊಂದಿದ್ದಾನೆ ಆ ಕಾಲಚಕ್ರೇಶ್ವರ. ಇರಲಿ, ಏನು ಮಾಡೋಣ? ಈಗ ನಿನಗೊಂದು ಮಾತನ್ನು ಹೇಳ್ತಾ ಇದ್ದೇನೆ, ಅವಸರ ಪಡದಿರು. ಈ ರೂಪ ಬೇಡ ಅಂತ ನೀನು ಹೇಳ್ಬೇಡ. ಒಂದು ಗಳಿಗೆ ನಿನ್ನನ್ನು ಇದೇ ರೂಪದಿಂದ ನಾನು ಕೂಡಿ ಕ್ರೀಡಿಸಬೇಕು ಅಂತ ಏನಾಗಿದೆ ಏನಾಗಿದೆ?
ಸಾಧ್ಯ ಇಲ್ಲ, ದುಷ್ಫಲವನ್ನು ನೀಡಬೇಕಾಗಿತ್ತು. ಇದರ ಪರಿಣಾಮವಾಗಿ ಮುಂದ ಜನರಿಗೆ ನಾವು ಮತ್ತು ಅನ್ಯಾಯವನ್ನು ಮಾಡಿದ ಹಾಗೆ ಆಗ್ತದೆ. ಆದ್ದರಿಂದ ಭೂದೇವಿ, ನೀವು ಚಂದಾಗಿ ಬನ್ನಿ. ನಿನ್ನ ಮನಸ್ಸು ಏನು ಹೇಳ್ತದೆ? ಭೂದೇವಿ, ನಿನ್ನ ಮನಸ್ಸು ಏನು ಹೇಳ್ತದೆ ಅಂತ ಈಗ ಗೊತ್ತಾಯ್ತು ನನಗೆ. ದುಷ್ಟರನ್ನು ಕೊಲ್ಲುವಾಗ ನಾನು ಕುಟರಾಗಿರ್ತೇನೆ, ಆ ಗುಣ ನನ್ನಲ್ಲಿರ್ತದೆ, ಆ ರೂಪವನ್ನು ಬಿಡುವವರೆಗೆ ಅಲ್ವಾ? ನೀನು ಏನೇ ಹೇಳು, ಆದ್ರೆ ಇದೇ ರೂಪದಿಂದ ಕೂಡಬೇಕು ಅಂತ ಮನ ಮಾಡಿದ್ದೇನೆ. ಹಾಗಾಗಿ ನಾನು ಹಿಂಜರಿಯುವುದಿಲ್ಲ. ಕೂಡುವುದು ಕೂಡು. ಬೇಡ 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 ಸರ್, ಬೇಡ. ಹೇಗೆ ಅಂತ ನಾನು ನಿಮ್ಮಲ್ಲಿ ಕೇಳಬೇಕ ಪುನಃ? ಈಗ ಎಷ್ಟು ಸಂತೋಷವಾಗಿದೆ ಗೊತ್ತುಂಟ? ನಿಮಗೇನೋ ಆನಂದವಾಗಿದೆ. ದಂಪತಿಗಳಾಗಿರುವಂತಹ ನಮಗೆ ಅತಿಯಾಗಿರುವಂತಹ ಆನಂದ ದೊರಕುವುದು ಸಂಸರ್ಗದಿಂದ. ಹೌದಲ್ವೇ? ಆದ್ರೆ ನನಗೆ ಮಾನಸಿಕವಾಗಿ ಮಾತ್ರ ನೆಮ್ಮದಿ ಇಲ್ಲ ಸ್ವಾಮಿ. ಆದರೆ ಒಂದು ವಿಷಯ, ಹೆಂಡತಿಗೆ ಸಮಾಧಾನ ಉಂಟೋ ಇಲ್ಲೋ ಮುಖ್ಯ ಅಲ್ಲ, ಗಂಡನಿಗೆ ತೃಪ್ತಿ ಆಯ್ತಲ್ಲ ಅದು ಮುಖ್ಯ ನನಗೆ. ನಿನಗೆ ಒಂದೊಂದಿಗೆ ಮನಸ್ಸು ಇಲ್ಲದಿರಬಹುದು ಮೊದಲು. ಆದ್ರೆ ನಾನು ನಿನ್ನನ್ನು ಅಪ್ಪಿದಾಕ್ಷಣ ನಿನಗೆ ಮನಸ್ಸು ಉಂಟು ಅಂತ ನನಗೆ ಗೊತ್ತಾಗಿದೆ. ಹಾಗಾಗಿ ನೀನು ಸಹಕರಿಸಿದ್ದಿ, ಸಂತೋಷವಾಯಿತು. ಈಗ ನಿನ್ನಲ್ಲಿ ಒಂದು ವಿಚಾರ ಹೇಳುವುದಕ್ಕಿದ್ದೇನೆ. ಏನು? ನಾನು ನಿನ್ನನ್ನು ಕೂಡಿದ್ದೇನೆ, ಹೌದು. ನನ್ನಿಂದಾಗಿ ನಿನ್ನಲ್ಲಿ ಮಗ ಹುಟ್ಟುತ್ತಾನೆ. ಆ ಮಗ ಲೋಕದಲ್ಲಿ ಪ್ರಖ್ಯಾತನಾಗಿ ಬೆಳೆಯುತ್ತಾನೆ. ಅದಕ್ಕಾಗಿ ಇದೇನು ನಾರಾಯಣಾಸ್ತ್ರ, ನನ್ನ ಒಂದು ದಾಡೆ. ನಾರಾಯಣಾಸ್ತ್ರ ಅಂತಲೇ ಹೇಳುವುದಿಲ್ಲ. ಮುರಿದದ್ದು ಭೂಮಿಯನ್ನು ಸೇರಿ ನಾನು ಹೆಣ್ಣಾಕ್ಷರ ಉಳಿಸುವುದಕ್ಕೆ ಮೇಲೆ ಬರುವಾಗ ಒಂದು ದಾಡೆ ಮುರಿಯಿತು. ಅದನ್ನು ಕೈಯಲ್ಲಿ ಹಾಗೆ ಹಿಡಿದುಕೊಂಡಿದ್ದೇನೆ. ಇದು ನಿನಗೆ ಕೊಡುವುದಕ್ಕೆ. ನೀನು ನನ್ನಿಂದಾಗಿ ನಿನ್ನಲ್ಲಿ ಹುಟ್ಟುವಂತಹ ಮಗನಿಗೆ ಇದನ್ನು ಕೊಡಬೇಕು. ಮೂರು ಲೋಕದಲ್ಲಿ ಪ್ರಖ್ಯಾತನಾಗಿ ಬೆಳೆಯುತ್ತಾನೆ. ನಿನಗೆ ಶುಭವಾಗಲಿ. ತುಂಬ ಜನ ಮಕ್ಕಳು ನನ್ನ ಅಮ್ಮ ಎಂದು ಸಂಬೋಧಿಸುತ್ತಾ ಇದ್ದಾರೆ. ಅವರೆಲ್ಲರ ನನ್ನ ನುಡಿಗಳನ್ನು ಕೇಳಿದಾಗ ನನ್ನ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಇತ್ತು. ನಿನ್ನ ಜನ್ಮದ ಅವಸ್ಥೆಯನ್ನು ನೀನು ಗಮನಿಸಿದೀಯಾ? ಬೇಡ ಎಂದು ನಾನು ಹೇಳಿದರೂ ನಿನ್ನ ಅಪ್ಪ ಕೇಳದೆ ಅವರೇ ಬಲಾತ್ಕಾರವಾಗಿ ನನ್ನನ್ನು ಕೂಡಿದರ ಪರಿಣಾಮವಾಗಿ ನೀನು ಹುಟ್ಟಿದವನು. ತಾಯಿಯಾಗಿರುವಂತ ನನಗೀಗ ತಾಯ್ತನದ ಜಾಗೃತವಾಗುತ್ತಾ ಇದೆಯಲ್ಲ ಕಂದ. ನಿನ್ನನ್ನು ಕಂಡು ಏನ್ ಮಾಡ್ಲಿ, ಸಾಕುತ್ತಾ ನಾನು ಹೀಗೆ ನಿನ್ನ ಜೊತೆಯಲ್ಲಿ ಇರೋಣವೇ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಏನ್ ಮಾಡುವುದು? ಇಲ್ಲೇ ಬಿಟ್ಟು ಹೋಗ್ಬೇಕು. ಯಾಕೆ? ನನ್ನ ಲೋಕದ ಕ್ರಿಯೆ ಹಾಯಿತಾನೆ. ನನ್ನ ಧರ್ಮವನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ. ನಾನು ಈ ರೂಪದಲ್ಲೇ ಇದ್ರೆ ಜಗತ್ತೇ ನಿಷ್ಕ್ರಿಯವಾದೀತು. ಆದ್ದರಿಂದ ಭೂಮಾತೆಯಾಗಿರುವಂತ ನಾನು ಈ ಭೂಮಿಯಲ್ಲಿ ಐಕ್ಯನಾಗಬೇಕು. ಆದ್ದರಿಂದ ಈ ಕಂದನನ್ನು ಹೀಗೆ ಬಿಟ್ಟು ಹೋಗುತ್ತೇನೆ. ಅದಕ್ಕಿಂತ ಮುಂಚೆ ಇವನಿಗೆ ನಾನೊಮ್ಮೆ ಸ್ತನ್ಯವನ್ನು ಉಣಿಸಿದೆ ಮಾತ್ರ ಪ್ರಪಂಚದ ಎಲ್ಲಾ ತಾಯಂದಿರು ಅದೆಷ್ಟೋ ಸಮಯ ತಮ್ಮ ಮಕ್ಕಳಿಗೆ ಸ್ತನ್ಯವನ್ನು ಉಣಿಸಬೇಕು. ನಾನು ಹಾಗಲ್ಲ. ಇವತ್ತು ಒಂದು ಸಲ ಉಣಿಸಿದರೆ ಸಾಕು, ಇವನ ಜೀವನದ ಕೊನೆಯ ತನಕ. ಮಗು, ನಿನ್ನಮ್ಮ ಬಿಟ್ಟು ಹೋಗಿದ್ದಾಳೆಂದು ಭಾವಿಸಬೇಡ. ಪರೋಕ್ಷವಾಗಿ ನಿಂತುಕೊಂಡಿರುತ್ತೇನೆ. ನಿನ್ನ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಕಾರಣನಾಗುತ್ತೇನೆ. ನಿನಗೆ ಅತಿಯಾದ ಕಷ್ಟ ಬಂದಾಗ ನಿನ್ನ ಜೀವನಕ್ಕೆ ನಾನು ದಾರಿ ಕೊಡಿಸುತ್ತೇನೆ. ನೀನೇನು ಯೋಚನೆ ಮಾಡಬೇಡ. ನಿನ್ನಪ್ಪನಾದ ಲೋಕನಾಯಕನಾದ ಶ್ರೀಹರಿಯೇ ನಿನ್ನನ್ನು ಕಾಪಾಡಬೇಕು. ಇಲ್ಲಿಯೇ ಇರು ಮಗು. ಆರ್ಯಾವರ್ತದಲ್ಲಿ ಸೇರಿದಂತಹ ಸಮಸ್ತ ರಘುವರರು, ಅದು ಚಂದ್ರವಂಶವಾಗಲಿ ಸೂರ್ಯವಂಶವಾಗಲಿ, ನಮ್ಮ ಪುಣ್ಯಾಶ್ರಮವನ್ನು ಸೇರಿ ಪಾಠವನ್ನು ಕಲಿತು ಆ ಬಳಿಕ ನನ್ನ ಶಿಷ್ಯ ಅಂತ ಹೇಳಿಸಿಕೊಂಡು ಈ ಪ್ರಪಂಚದಲ್ಲಿ ಅದ್ವಿತೀಯವಾದ ಯೋಗ್ಯತೆಯನ್ನು ಪಡೆಯುವುದು ಸಂಪ್ರದಾಯವಾಗಿದೆ. ಆದ್ದರಿಂದಲೇ ನನ್ನ ಮಠದಲ್ಲಿ ನನ್ನನ್ನು ಆಶ್ರಯಿಸಿಕೊಂಡಿರುವಂತಹ ಶಿಷ್ಯರು ಅಷ್ಟೇ ನಾನು ಯೋಚಿಸಿಕೊಂಡು ಇದು ಭಗವಂತನ ಸೇವೆ, ನನ್ನ ಶಿಷ್ಯರ ಉದ್ಧಾರವೇ ನನ್ನ ನಿರ್ಧಾರ ಎನ್ನುವ ತೀರ್ಮಾನದಲ್ಲಿ ಬೆಳಗ್ಗಿನ ಪಾಠವನ್ನು ಪೂರೈಸಿ ನಾನು ಏನನ್ನು ಕಲಿಸಿದ್ದೇನೋ ಅದಷ್ಟನ್ನು ಮತ್ತು ಮನನ ಮಾಡಿಕೊಳ್ಳುವುದಕ್ಕೆ ನನ್ನ ಶಿಷ್ಯಂದಿರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು, ಯಾಕೋ ದೈವ ಪ್ರೇರಣೆ ಇರಬೇಕಿದು, ಬಾಕಿಯ ವಲಯದಲ್ಲಿ ಸ್ವಲ್ಪ ತಿರುಗಾಟವನ್ನು ಪೂರೈಸಿಕೊಂಡು ಬರೋಣ ಅಂತ ಅನ್ನಿಸಿದ ಕಾರಣ ಆಶ್ರಮದಿಂದ ತುಸು ದೂರ ಬಂದಿದ್ದೇನೆ.
ಶಿಶು ಒಂದು ನರಳುತ್ತಾ ಇದೆಯಲ್ಲ, ನರ ಕಪಾಲದಲ್ಲಿ ಸಿಲುಕಿಕೊಂಡಿದೆ, ತನ್ನ ಶಿರ ಕಪಾಲದ ಒಳಗೆ ನುಸುಳಿದೆ, ಉಳಿದ ದೇಹದ ಭಾಗವು ಹೊರಗೆ. ಇದೆಂತಹ ಆಶ್ಚರ್ಯ! ಈ ಆಪತ್ತಿನಲ್ಲಿ ಶಿಶು ಇರಕೂಡದು. ಏನು ಯಾಕೆ ಅಂತ ನೋಡೋದಕ್ಕಾಗಿ ಸ್ವಲ್ಪ ಹತ್ತಿರ ಹೋಗ್ತೀನಿ. ನಗುತ್ತಿದೆಯಲ್ಲ ಈ ಮಗು, ಕೈಯಲ್ಲಿ ಎತ್ತಿಕೊಳ್ಳಬಹುದೇ? ದೊಡ್ಡದಲ್ಲ. ಏನಿದ್ರೂ ಪರಿಹಾರವನ್ನು ಆಮೇಲೆ ಯೋಚಿಸೋಣ. ಈ ಶಿಶುವಿಗೆ ರಕ್ಷಣೆಯು ಮುಖ್ಯವಾಗಿದೆ. ಈ ಆಪತ್ತಿನಲ್ಲಿ ಸಿಲುಕಿಕೊಂಡು ಈ ರೀತಿಯಾಗಿರ್ಬೇಕು ಅಂತ ಇದ್ರೆ ಈ ಮಗು ಎಲ್ಲಿಂದ ಬಂತು, ಹೇಗೆ ಬಂತು ಎನ್ನುವ ಈ ಮಗುವಿನ ಪೂರ್ಣ ವಿವರವನ್ನು ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಬೇಕು. ಏನು ಹೇಗೆ ಅಂತ ತಿಳಿಯುವುದು ಹೇಗೆ? ಮತ್ತೊಬ್ಬರನ್ನು ವಿಚಾರಿಸಬೇಕಾದ ಅಗತ್ಯವಿದೆಯೇ? ನನ್ನಂತವರಿಗೆ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನು ನೋಡುವುದಕ್ಕೂ ಆಗ್ತದೆ, ತಿಳಿಯುವುದಕ್ಕೂ ಆಗ್ತದೆ. ಅದಕ್ಕಾಗಿ ಈ ಮಗುವಿನ ಪೂರ್ವ ಕಥೆ ಏನು ಅಂತ ಕ್ಷಣ ಹೊತ್ತು ಚಿಂತಿಸಿದೆ. ತಿಳಿದೆ. ಎಂತಹ ಪ್ರಪಂಚವಿದು! ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾರೇ ಆದ್ರೂ ಬೇಡದನ್ನು ಮಾಡಲಿ, ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರು ಅಂತ ಯಾರಿರ್ತಾರೋ ಅವರೂ ಇಂತಹ ತಪ್ಪನ್ನು ಮಾಡುವುದೇ? ಯಾರೇ ಆಗಲಿ ಮಾಡಿದಂತಹ ತಪ್ಪನ್ನು ನಿರ್ದಾಕ್ಷಿಣ್ಯವಾಗಿ ಹೇಳುವಂತಹ ಸ್ವಭಾವ ನನ್ನದು. ಲೋಕ ಪಾಲಕನಾದಂತಹ ಶ್ರೀಮನ್ನಾರಾಯಣ ಧೂರ್ತನಾದಂತಹ ಹಿರಣ್ಯಾಕ್ಷನ ವಧೆಗಾಗಿ ಶ್ವೇತವರಾಹನಾದ. ಹಿರಣ್ಯಾಕ್ಷನ ವಧೆ ಆಯಿತೋ ಇಲ್ವೋ? ಹಿರಣ್ಯಾಕ್ಷನ ಪೀಡೆಗೆ ಒಳಗಾದಂತಹ ಭೂಮಿದೇವಿಯು ಸಂತೃಪ್ತಿಯಿಂದ ಮಂಗಳಾರತಿಯನ್ನು ಬೆಳೆದಂತಹ ಸಂದರ್ಭದಲ್ಲಿ ವರಾಹ ರೂಪದಲ್ಲಿದ್ದಾಗಲೇ ತನ್ನ ಭಾರ್ಯೆಯನ್ನು ಕೂಡಬೇಕು ಅಂತ ಅವನಿಗೆ ಮನಸ್ಸಾಯಿತು. ಆಕೆಯ ವಿರೋಧ ಇದ್ರು ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಕೂಡಿದ, ಈ ಮಗುವನ್ನು ಮಾಡಿದ. ಅವನು ಅರ್ಥವಾದ ವೈಕುಂಠಕ್ಕೆ ಭೂದೇವಿಗೆ ಇದನ್ನು ಇರಿಸಿಕೊಳ್ಳೋದಕ್ಕಾಗ್ತದೆಯೇ? ಅವಳು ಇಲ್ಲಿ ಬಿಟ್ಟು ಹೊರಟು ಹೋದ್ಲು. ಕಾಲಾಂತರಕ್ಕೆ ನಾನು ಬಂದೆ. ಆಗ್ಲಿ, ಅವರಿಂದ ಹೇಗೆ ಹುಟ್ಟಿದ್ದು ಎಂಬುದಕ್ಕಿಂತಲೂ ಹರಿನಾಮಸ್ಮರಣೆಯಲ್ಲೇ ಕಾಲಯಾಪನೆ ಮಾಡುವಂತಹ ನನಗೆ ಈ ಮಗುವನ್ನು ಎತ್ತಿಕೊಳ್ಳುವುದು ಒಂದು ಯೋಗ. ಯಾಕೆ ಏನು ಅಂತ ಯೋಚಿಸುವುದು ಮುಖ್ಯವಲ್ಲ. ಈ ಮಗು ಕಾಲಾಂತರದವರೆಗೆ ಉಳಿಬೇಕು ಅಂತ ಆದ್ರೆ ಕಾರಣವೇನು? ಬಹುಶಃ ನನ್ನ ಕೈಗೆ ಸಿಗಬೇಕು ಅಂತ ಸಂಕಲ್ಪ ಇರಬಹುದೇ? ಇದ್ರೂ ಇರಬಹುದು. ಇಷ್ಟು ಕಾಲ ಕಳೆಯುತ್ತಾ ಇದ್ದಂತೆ ಈ ಮಗುವಿಗೆ ಹಸುವು ತ್ರಿಷಗಳ ಬಾಧೆ ಸ್ವಾಭಾವಿಕವಾಗಿ ಬೇಕಲ್ಲ, ಭೂಸ್ಪರ್ಶ ಎನ್ನುವ ನೆಲೆಯಲ್ಲಿ. ಅದಕ್ಕಾಗಿ ತಿನ್ನುವುದಕ್ಕಾಗಿ ಕುಡಿಯುವುದಕ್ಕಾಗಿ ಹಾತೊರೆಯುವುದು. ಇಲ್ಲಿ ನರಳುತ್ತಾ ಹೊರಡುತ್ತಾ ಬಂದು ಕಾಣ ಸಿಕ್ಕಿದಂತಹ ನರ ಕಪಾಲದಲ್ಲಿ ಏನಾದ್ರೂ ಸಿಕ್ಕಬಹುದು ಅಂತ ಆಸೆಯಿಂದ ತಲೆಯನ್ನು ಮುಸುಳಿಕೊಂಡಿತ್ತು. ಪಾಪ ಶಿಶುವಿಗೆ ಏನು ಗೊತ್ತಿದೆ ನರ ಕಪಾಲದಲ್ಲಿ ತಿನ್ನುವುದಕ್ಕೇನು ಸಿಕ್ಕುವುದಿಲ್ಲ ಅಂತ? ಏನೋ ದೈವ ಘಟನೆ ಅಲ್ವೇ, ನಾರಾಯಣ ದೇವರ ಮಗು ಅಲ್ವೇ? ಆದ ಕಾರಣ ಇಷ್ಟು ಸಮಯ ಉಳಿಯುವುದಕ್ಕೆ ಕಾರಣವಾಯಿತು. ಕೈಯಲ್ಲಿ ಎತ್ತುಕೊಂಡಿದ್ದೇನೆ, ಇದಕ್ಕೆ ನಾಮಕರಣ ಮಾಡೋಣ. ಭೂಮಿ ದೇವಿ ಹೆತ್ತು ಭೂಮಿಯಲ್ಲೇ ಬಿಟ್ಟು ಹೋದ ಕಾರಣದಿಂದ ಭೌಮ ಎನ್ನುವಂತಹ ಹೆಸರು ಈ ಶಿಶುವಿಗೆ. ಅದರ ಜೊತೆಯಲ್ಲಿ ನಾನು ಕಂಡಂತಹ ಪ್ರಥಮ ದೃಶ್ಯವು ಲೋಕದಲ್ಲಿ ಶಾಶ್ವತವಾಗಿ ಉಳಿಯುವುದಕ್ಕೆ ಅದರಿಂದಲೂ ಒಂದು ಹೆಸರನ್ನು ಕೂಡಿಸಿಕೊಳ್ಬೇಕು. ನರ ಕಪಾಲಲ್ಲಿ ನುಸುಳಿ ವಿಲವಿಲನೆ ಒದ್ದಾಡುತ್ತಾ ಇದ್ದಂತಹ ದೃಶ್ಯಕ್ಕೆ ಅನುಗುಣವಾಗಿ ನರಕ ಎನ್ನುವಂತಹ ಹೆಸರು. ಭೌಮ ಮತ್ತು ನರಕ ಈ ಎರಡೂ ಹೆಸರುಗಳಿಂದ ಈ ಮಗು ಉತ್ತಮೋತ್ತಮವಾದಂತಹ ಕೀರ್ತಿಯ ಕಾರಣವಾಗಬೇಕು. ಅದಕ್ಕಾಗಿ ನನ್ನ ಆಶ್ರಯದ ಅಗತ್ಯವಿದೆ. ಕೊಂಡೋಗ್ತೇನೆ. ಮಠದಲ್ಲಿ ಅನೇಕ ಮಕ್ಕಳಿದ್ದಾರೆ ನನ್ನ ಶಿಷ್ಯಂದಿರಾಗಿ. ಅವರ ಜೊತೆಯಲ್ಲಿ ಈ ಮಗು ಸೇರ್ಪಡೆಯಾಗಿ ವಿದ್ಯಾ ಬುದ್ಧಿಗಳನ್ನು ಕಲಿತಿರಲಿ. ನಾರಾಯಣ ನಾರಾಯಣ. Thank you.